ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಹತ್ರ ಜಿಲೇಬಿ ಫಿಶ್ ಬಂದಿತ್ತು. ಚೆನ್ನಾಗಿರುತ್ತೆ ಮಾಡೋಣ ಅಂದ್ಬಿಟ್ಟು 1 kg ಜಿಲೇಬಿ ಫಿಶ್ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನು ಸಾಲ್ಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಅರಿಶಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಿಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಇದು ಫಿಶ್ಶು, ಬೇಗ ಬೇಯುತ್ತೆ ಮತ್ತು ರೇಟು ಕೂಡ ಕಮ್ಮಿ. ಇದ್ರ ಜೊತೆ ನಾನು ಒಂದು ಸ್ವಲ್ಪ ಓಂಕಾಳು ಅಂತ ಸಿಗುತ್ತಲ್ಲ, ಅಜ್ವಾಯಿನ್ ಅಂತಾರೆ, ಓಂಕಾಳು ಅಂತಾರೆ. ಇದು ಫ್ಲೇವರ್ಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು 1 kg ಫಿಶ್ಗೆ 1 ಲೆಮನ್ ಫುಲ್ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ, ಲೆಮನ್ ಜ್ಯೂಸು. ಇದು ಸಾಫ್ಟ್ ಮತ್ತು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದು ಚೆನ್ನಾಗಿರುತ್ತೆ ಮತ್ತು ಮೀಟ್ನ ಸಾಫ್ಟ್ ಮಾಡುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್. 1 kg ಫಿಶ್ಗೆ 1 kg ಫುಲ್ ಲೆಮನ್ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ಫಿಶ್ ಕಬಾಬ್ ಮಸಾಲ ಅವ್ರದ್ದು ಫಿಶ್ ಫ್ರೈ ಮಸಾಲಾನ ನಾನು 1 kgಗೆ 1 ಪ್ಯಾಕೆಟ್ ಫುಲ್ನ ನಾನು ಹಾಕೋತಾ ಇದ್ದೀನಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಮಸಾಲಾನ ಹಾಕ್ಕೊಂಡು ನೀಟಾಗಿ ಈಗ ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಆ ನೀರನ್ನ ಫುಲ್ಲು ಡ್ರೈನ್ ಮಾಡ್ಕೊಂಡು, ಫಿಶ್ ವಾಶ್ ಮಾಡ್ಕೊಂಡಾದ್ಮೇಲೆ ಆ ನೀರನ್ನ ನೀಟಾಗಿ ಡ್ರೈನ್ ಮಾಡ್ಕೋಬೇಕು ಫಸ್ಟು. ಎಲ್ಲ ಒಂಚೂರು ನೀರು ಪಸೆ ಇರಬಾರ್ದು. ಆಮೇಲೆ ಇದೆಲ್ಲ ಯಾವುದ್ರಲ್ಲಿ ಮಿಕ್ಸ್ ಆಗಬೇಕು ಅಂದರೆ ಲೆಮನ್ ಜ್ಯೂಸ್ ಇರುತ್ತಲ್ಲ, ಅದರಲ್ಲೇ ಫುಲ್ ನೀಟಾಗಿ ವೆಟ್ಟಾಗಬೇಕದು. ನೋಡಿ, ಸ್ವಲ್ಪ ಈ ಥರ ಮುಳ್ಳು ಚುಚ್ಚುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ಮತ್ತು ಈ ಥರ ಒಳಗಡೆ ಎಲ್ಲ ನೀಟಾಗಿ ಈ ಥರ ಮಸಾಲ 2 ಕೈನ ಯೂಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಹಿಡಿಬೇಕದು, ಟೇಸ್ಟ್ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ನೀವು ಹಂಗೆ ಮೇಲ್ಮೇಲೆ ಹಾಕ್ಬಿಟ್ರೆ ಒಳಗಡೆ ಎಲ್ಲ ಹಂಗೇ ಇರುತ್ತೆ, ವೈಟ್. ಚೆನ್ನಾಗಿ ಒಳಗಡೆ ಎಲ್ಲ ಹಿಂಗೆ ಮಸಾಲ ಹಾಕ್ಕೋಬೇಕು. ಇಲ್ಲಾಂದರೆ ಒಳಗಡೆ ವೈಟ್ ಹಂಗೆ ಇರುತ್ತೆ. ನೀಟಾಗಿ ಎಲ್ಲ ತೆಗೆದು ಹಿಂದೆ ಮುಂದೆ ಎಲ್ಲ ನೀಟಾಗಿ ಮಸಾಲ ಹಾಕೋಬೇಕು ಫ್ರೆಂಡ್ಸ್. ಮಸಾಲ ಹಾಕ್ಕೊಂಡು ನೀಟಾಗಿ 1 hour ಬಿಟ್ಬಿಡಬೇಕು. ಮೊದಲು ಎಷ್ಟು ನಾವು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಟೇಸ್ಟು ಒಳಗಡೆ ಎಲ್ಲ ಹಿಡಿಯುತ್ತೆ. ಆಮೇಲೆ ಲೆಮನ್ ಜ್ಯೂಸು, ಉಪ್ಪು, ಖಾರ, ಮಸಾಲದು ಟೇಸ್ಟು ಎಲ್ಲ ಚೆನ್ನಾಗಿ ಹಿಡಿಬೇಕದು. ಅದಕ್ಕೆ ನೀಟಾಗಿ 1 hour 1-2 hours ಬಿಟ್ಬಿಟ್ಟು ನೆಕ್ಸ್ಟು ನಾನು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಡೀಪ್ ಫ್ರೈ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಬಿಸಿ ಎಣ್ಣೆಗೆ ಈ ಥರ ಫಿಶ್ನ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ನಾನು ನೀಟಾಗಿ ಈ ಥರ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಏನೊಂದು 5 to 6 ಮಿನಿಟ್ಸಲ್ಲಿ ಒಂದು ಸೈಡ್ ಬಂದುಬಿಡುತ್ತೆ. ನೆಕ್ಸ್ಟ್ ಸೈಡು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಫಿಶ್ಶು ಎಲ್ಲ ಮೀಟ್ಗಿಂತ ಬೇಗ ಬೆಂದೋಗುತ್ತೆ. ಸಾಂಬಾರಲ್ಲೂ ಅಷ್ಟೇ, ಫ್ರೈಯಲ್ಲೂ ಅಷ್ಟೇ. ನೋಡಿ, ಈಗ ನೆಕ್ಸ್ಟು ಹಿಂದಕ್ಕೆ ನಾನು ತಿರುಗಿಸ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಬೇಯಿಸ್ಕೋಬೇಕು. ಇಲ್ಲ ಜೋರು ಕಾವು ಕೊಟ್ಬಿಟ್ರೆ ಮೇಲ್ಗಡೆ ಫ್ರೈ ಆಗೋಗಿರುತ್ತೆ, ಒಳಗಡೆ ಬೆಂದೇ ಇರಲ್ಲ. ಆ ಥರ ಮಾಡ್ಕೊಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಈ ಥರ 2 ಕಡೆನೂ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಇದು ಬಿಸಿ ರಸಂ ಜೊತೆ, ಬೇಳೆ ಸಾರು ಜೊತೆ ಬಿಸಿ ಮಾಡ್ಕೊಂಡು ತಿಂತಾ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಈರುಳ್ಳಿ ಪೀಸ್ ಇಟ್ಕೊಂಡು
ಸಖತ್ತಾಗಿ